ಇಲ್ಲಿಂದ ಇಳಿದು ಮತ್ತೆ ಇದು ಕರೆಕ್ಟ್ ಆಗ್ಬೇಕ್ರಿ ಇಲ್ಲಿಂದ. ಹಾಯ್ ಫ್ರೆಂಡ್, ನಮಸ್ಕಾರ. ಎಲ್ಲರಿಗೂ ಹೇಗಿದ್ದೀರಾ? ನಾನು ನಿಮ್ಮ ಸಂಜೆ ಬಂದ್ ಹಾಗಾದ್ರೆ ಈ ಒಂದು ವಿಡಿಯೋಗೆ ನಾವು ಇವತ್ತು ಏನ್ ಟಾಪಿಕ್ ತಗೊಂಡು ಈ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ತಾ ಇದೀವಿ ಅಂದ್ರೆ, ಒಂದು ಟಾಪಿಕ್ ಏನಪ್ಪಾ ಅಂದ್ರೆ ಸ್ಕೇಟಿಂಗ್ ಇಂದು. ಇಲ್ಲಿ ಇದೆ ಸ್ಕೇಟಿಂಗ್ ನ ನಾವು ಆರ್ಡರ್ ಹಾಕ್ತಿವಿ, ಆದ್ರೆ ಸೈಜ್ ನಮಗೆ ಕರೆಕ್ಟ್ ಸಿಗೋದಿಲ್ಲ. ಅದಕ್ಕೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಹೇಗೆ ನಮ್ಮ ಒಂದು ಕಾಲಿನ ಸೈಜ್ ನ ನಾವು ನೋಡ್ಕ್ಯಾಸ ಆರ್ಡರ್ ನ ಮಾಡಕ್ ಬರುತ್ತೋ, ಹೇಗೆ ನಾವು ನಮ್ಮ ಕಾಲಿನ ಸೈಜ್ ನ ನೋಡಿ ಮತ್ತೆ ಅಮೆಜಾನ್ ಅಲ್ಲಿ ಆರ್ಡರ್ ಹಾಕೋಣ. ಬನ್ನಿ ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಬನ್ನಿ ವಿಡಿಯೋ ಚಾಲು ಮಾಡೋಣ. ಸಿಂಪಲ್ ಆಗಿ ನಾವು ಒಂದು ಫೋಟೋನ ಇರುತ್ತೆ, ಆ ಫೋಟೋನಲ್ಲಿ ಹೋಗಿ ನೋಡ್ಬೇಕು ಮೀಟರ್ ಇದೆಯಾ ಇಂಚ್ ಇದೆಯಾ ಅಂತೇಳಿ. ಇಂಚ್ ಇದ್ರೆ ಇಂಚಿನ ಮುಖಾಂತರ ನಾವು ನಮ್ಮ ಮನೆಯಲ್ಲಿ ಯಾವ್ದಿರುತ್ತೆ ಆ ಇಂಚಿನ ತಗೊಂಡು ನಾವು ನಮ್ಮ ಕಾಲಿನ ಸೈಜ್ ನ ನೋಡೋಣ. ಓಕೆ, ನಾನು ಇವಾಗ ಮೊಬೈಲ್ ಅಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ನಿಮ್ಗೆ ಸ್ಕ್ರೀನ್ ಬಂದ್ರೆ ಬರ್ಬೋದು, ಇಲ್ಲ ಬಂದೇ ಬರುತ್ತೆ, ಹಂಗೇನಿಲ್ಲ. ಓಕೆ, ಇದು ಆದ್ಮೇಲೆ ನಾವು ಓಪನ್ ಮಾಡ್ತಾ ಇದ್ದೀವಿ ನಮ್ಮ ಅಮೆಜಾನ್ ಓಪನ್ ಮಾಡಿದ ಮೇಲೆ ಮೇಲೆಗಡೆ ಸೆಟ್ಟಿಂಗ್ ಶೂಸ್ ಇನ್ ಕನ್ನಡ ಅಂತ ಇದೆಯಲ್ಲ, ಸರ್ಚ್ ಮಾಡಿದ್ಮೇಲೆ ಇಲ್ಲಿ ನಾವು 4 ವೀಲ್ ಅಂದ್ರೆ 4 ಗಾಲಿ ಇದ್ದಿದ್ದು ನಾವು ಚಾಯ್ಸ್ ಮಾಡಿದ್ದೀವಿ, ಅದನ್ನು ಓಪನ್ ಮಾಡ್ತಾ ಇದೀವಿ. ಸೈಜ್ ನಾವು ಎಲ್ಲಿ ನೋಡ್ಬೇಕು, ಎಲ್ಲಿ ನೋಡ್ಕ್ಯಾಸ ನಮ್ಮ ಒಂದು ಸೈಜ್ನ ಕರೆಕ್ಟ್ ಸೈಜ್ನ ತರಿಸಬಹುದು ಅಂತ ಹೇಳಿ. ಓಕೆ, ಬನ್ನಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾವು ಓಪನ್ ಮಾಡಿದ್ದೀವಿ ನಮ್ಮ ಒಂದು 4 ಗಾಲಿದು ಸ್ಕೇಟಿಂಗ್. ಇಲ್ಲಿ ನೋಡಿ ನಮ್ಮ ಒಂದು ಫೋಟೋ ಕಾಣ್ತಾ ಇಲ್ಲ, ಫೋಟೋನ ಸೈಡ್ ಮಾಡ್ರಿ, ಸ್ಕಿಪ್ ಮಾಡ್ಕೊರಿ. ಓಕೆ, ಲಾಸ್ಟ್ ಬರುತ್ತೆ ಒಂದು ಫೋಟೋ, ಅಲ್ಲಿ ಇರುತ್ತೆ ನಮ್ಮ ಒಂದು ಸೈಜು, ಎಷ್ಟು ಸೈಜು ಏನಿಲ್ಲ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೈಜ್ ಲಾರ್ಜ್ ಅಂತ ಇದೆ, ಕೆಳಗಿನಿಂದ ಮೀಡಿಯಂ ಅಂತ ಇದೆ, ಮತ್ತೆ ಎಸ್ ಸ್ಮಾಲ್ ಸೈಜ್ ಅಂತ ಇದೆ. ಎಸ್ ಮತ್ತೆ ಎಮ್ ಮತ್ತೆ ಎಲ್, ಲಾರ್ಜ್, ಮೀಡಿಯಂ ಮತ್ತೆ ಸ್ಮಾಲ್. ಓಕೆ, ಇದನ್ನ ನಾವು ನೋಡಿ ಕ್ಯಾಸ ಹೇಗೆ ನಾವು ಸ್ಕೇಟಿಂಗ್ ನ ಆರ್ಡರ್ ಮಾಡೋದಂತೇಳಿ ಇದು ನಮಗೆ ಒಂದು ಫೋಟೋನ ಕೊಟ್ಟಿದ್ದಾರೆ ಅಮೆಜಾನ್. ಇಲ್ಲಿ ಮತ್ತೆ ಮೇಲ್ಗಡೆ ಬರ್ತಿದ್ದು 3 ಏರ್ ಇಂದ 12 ಏರ್ ಮಟ್ಟ ಅಷ್ಟೇ ಅಂತೇಳಿ. ಇಲ್ಲ, ಇದರಲ್ಲಿ ಒಂದು ಮ್ಯಾಜಿಕ್ ಬಟನ್ ಇದೆ. ಆ ಮ್ಯಾಜಿಕ್ ಬಟನ್ ಕೂಡ ಲಾಸ್ಟಿಗೆ ನಿಮಗೆ ತೋರಿಸ್ತೀನಿ. ಬನ್ನಿ ಹಾಗಾದ್ರೆ ಈ ವಿಡಿಯೋನ ಪೂರ ನೋಡಿ ಬನ್ನಿ. ನಾನು ನಿಮಗೆ ತೋರಿಸ್ತಾ ಇರೋಂತ ಒಂದು ಇಲ್ಲಿ ಇರೋಂತ ಒಂದು 9.75 10.5 ಇಂಚ್ ಅಂತ ಇದಿಲ್ಲ, ಅದನ್ನ ನಾವು ಹೇಗೆ ನೋಡ್ಬೇಕಂತೇಳಿ, ಇಂಚನ್ನ ಹೇಗೆ ನೋಡ್ಬೇಕಂತೇಳಿ ಬನ್ನಿ ಹಾಗಾದ್ರೆ ಇಂಚನ್ನ ಹೇಗೆ ನೋಡೋಣ. ಅಂದ್ರೆ ನಾವು ಒಂದು ಈಗ ಮೊಬೈಲ್ನ ಬಂದ್ ಮಾಡಿ ನಾನು ಬಕ್ಕಂದಲ್ಲಿ ಇಟ್ಕೊಂತೀನಿ. ಇಂಚ್ ಇದೆ ಇಲ್ಲಿ ನೋಡಿ, ಇದು ಇಂಚ್ ನಾವು ಹೇಗೆ ನೋಡ್ಬೇಕು ಬನ್ನಿ ಹಾಗಾದ್ರೆ ಅದನ್ನೇ ತೋರಿಸ್ತಾ ಇದೀನಿ. ಈ ಒಂದು ಇಂಚ್ ನಾವು ಹೇಗೆ ನೋಡ್ಬೇಕಂತ ಹೇಳಿ ನೋಡಿ, ಇಲ್ಲಿದೆ ನೋಡಿ, ಇದು ಏನಂತಾರೆ ಮೀಟರ್, ಇದಕ್ಕೆ ನಾವು ಮೀಟರ್ ಅಂತೀವಿ. ಓಕೆ, ಇಲ್ಲಿದೆ ಇದು ಇಂಚು. ಇವಾಗ ನಮ್ಮ ಒಂದು ಅಮೆಜಾನ್ದಲ್ಲಿ ಬಂದಿರೋಂಥ ಇಂಚು ಇದನ್ನ ಮ್ಯಾಚ್ ಮಾಡೋಣ. ಓಕೆ, ನಮ್ಮ ಕಾಲು ಸೈಜ್ ನೋಡೋಣಂತೆ ಬನ್ನಿ. ಓಕೆ, ಇದೇನಿದೆ ಇಂಚು, ಇದು ಮೀಟರ್, ಇದು ಮೀಟರ್ ಅಂದ್ರೆ ಬಿಟ್ ಇರೋದಲ್ಲ, ಸ್ವಲ್ಪ 10 ಅಂತ ಇರತ್ತೆ. ಓಕೆ, ಇದೇನಿದೆ ಸ್ವಲ್ಪ ಬಿಟ್ ಇರತ್ತೆ, ಇದನ್ನ ಇಂಚ್, ಇದು ಮೀಟರ್, ಇದು ಇಂಚ್ ಅಂತೀವಿ. ಓಕೆ, ಇಂಚ್ ಮೇಲೆ ನಾವು ಕಾಲಿಟ್ಟು ಕ್ಯಾಸ ನಮ್ಮ ನಂಬರ್ ನೋಡೋಣ ಎಷ್ಟು ಬರುತ್ತೆ ಅಂತ ಹೇಳಿ. ಓಕೆ, ಓಕೆ, ಇಲ್ಲಿಂದ ಇಳಿದು ಮತ್ತೆ ಇದು ಕರೆಕ್ಟ್ ಆಗ್ಬೇಕ್ರಿ, ಇಲ್ಲಿಂದ ಇದಕ್ಕೆ ಕರೆಕ್ಟ್ ಆಗ್ಬೇಕು ನೋಡಿ, ಇದು ಸೀದಾ ಇದಲ್ಲ. ಓಕೆ, ಇದು ಕರೆಕ್ಟ್ ಇದೆ. ಇಲ್ಲಿಂದ ನೆಕ್ಸ್ಟ್ ನಮ್ಮ ಒಂದು ಕಾಲಿನ ಹಿಂದೆ ಕರೆಕ್ಟ್ ಆಗಿ ಇಟ್ಕೊಂಡು ಇಲ್ಲಿ ನೋಡಿ 10 ಮಟ್ಟ ಬರ್ತಾ ಇದೆ. ಓಕೆ, 10.5 ಹಂಗತ್ ಬರ್ತಾ ಇದೆ. ಓಕೆ, 10.30 10.50 ಹಂಗತೆ ಬರ್ತಾ ಇದೆ. ಇವಾಗ ನಾವು ಹೋಗೋಣ ನಮ್ಮ ಅಮೆಜಾನ್ದಲ್ಲಿ ಹೋಗಿ ನೋಡೋಣ ಎಷ್ಟು ಪಾಯಿಂಟ್ ಬಂದಿದೆ ಅಂತ ಇಲ್ಲ ಅಂತೇಳಿ. ಓಕೆ, ನಾವು ಬಂದಿದ್ದೀವಿ, ಮತ್ತೆ ಸ್ಕ್ರೀನ್ ಕೂಡ ಬಂದಿದೆ ನೋಡಿ. ಇವಾಗ ನಾವು ನಮ್ಮ ಒಂದು ಇಂಚ್, ನಮ್ಮ ಕಾಲಿನ ಇಂಚ್ ನೋಡಿದೀವಿ. ಎಷ್ಟಿದೆ ಅಂದ್ರೆ 10.5 ಅಂತ ಇದೆಯಲ್ಲ, ಸೇಮ್ ಆಗಿ ಇಲ್ದ್ರೂ ಇಲ್ಲೇ ಇದೆ. ಓಕೆ, ಇನ್ನೊಂದು ಹೇಳ್ಬೇಕಂದ್ರೆ 9.75 ಇಂಚ್ ಇದೆಲ್ಲ, ಇದನ್ನು ಕೂಡ ಐತಿ, ಅದು ಮ್ಯಾಜಿಕ್ ಬಟನ್ ದಲ್ಲಿ ಐತಿ. ಏನ್ ಅನ್ನೋದು ತೋರಿಸ್ತೀನಿ. ಓಕೆ, ಲಾರ್ಜ್ ನಾವು ಆರ್ಡರ್ ಕೊಡ್ಬೋದ್ರಿ, ಈಸಿಯಾಗಿ ಆರ್ಡರ್ ಕೊಟ್ರೆ ನಮಗೆ ಬಂದೇ ಬರುತ್ತೆ. ಆರಾಮಾಗಿ ನಾವು ಅಕೌಂಟ್ ಕ್ಯಾಶ್ ಸ್ಕೇಟಿಂಗ್ ಮಾಡ್ಬೋದು. ಹಿಂಗತೆ ಐತ್ರಿ. ಓಕೆ, ಮಿಕ್ಸಿಂಗ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇಲ್ಲಿ ಫಸ್ಟ್ ಫೋಟೋದಲ್ಲಿ ನೋಡ್ರಿ ಮೀಟರ್ ಇದೆಯೋ ಇಲ್ಲ ಅಂತ ನೋಡ್ರಿ, ಆಮೇಲೆ ಹೋಗಿ ಇಂಚ್ ಇದ್ರೆ ಇಂಚಿನ ನಮ್ಮ ಮನೆಯಲ್ಲಿ ಇರೋಂತ ಒಂದು ತಗೊಂಡು ನಿಮ್ಮ ಕಾಯಿನ ಸೈಜ್ ನೋಡಿ ಇಲ್ಲಿ ಒಂದು ಕ್ಯಾಸ್ ನೀವು ಆರ್ಡರ್ ಆಗ್ಬೋದು. ಹಿಂಗತೆ ನೋಡಿ. ಓಕೆ, ಸೈಜು ಲಾರ್ಜ್ ಇದೆ. ಓಕೆ, ಮತ್ತೆ ಸೈಜು ಮೀಡಿಯಂ ಇದೆ ಇಲ್ಲಿ, ಮತ್ತೆ ಇಲ್ಲಿ ಸ್ಮಾಲ್ ಸೈಜ್ನು ಇದೆ. ಅಂದ್ರೆ ಈ ಸೈಜ್ ಎಲ್ಲಾ ಸೈಜ್ನು ಅವೈಲೇಬಲ್ ಇದೆ ಒಂದು ಶೂಸ್ ನಲ್ಲಿ. ಅದೊಂದು ಮ್ಯಾಜಿಕ್ ಬಟನ್ ಅಂತ ಹೇಳ್ಬೋದು. ಆ ಮ್ಯಾಜಿಕ್ ಬಟನ್ ಯಾವ್ದು ಅಂತ ಹೇಳಿ ತೋರಿಸ್ತೀನಿ. ಓಕೆ, 9.5
7.5 ಇದೆ, 10.5 ಇದೆ. ಇದನ್ನು ಕೂಡ ನಮಗೆ ಏನಂತ ಡಬಲ್ ಇದೆ ಅಲ್ಲ, ಬಹಳ ಕನ್ಫ್ಯೂಷನ್ ಆಗ್ಬಿಡುತ್ತೆ. ನಮಗೂ ಕನ್ಫ್ಯೂಷನ್ ಆಗಿತ್ತು ಏನಂತ ಹೇಳಿ. ನಾನು ನಿಮಗೆ ಮ್ಯಾಜಿಕ್ ಬಟನ್ ಅನ್ನು ತೋರಿಸ್ಬಿಟ್ರೆ ನಿಮಗೆ ಕ್ಲಿಯರ್ ಆಗ್ಬಿಡುತ್ತೆ. ಆ ಮ್ಯಾಜಿಕ್ ಬಟನ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ. ಓಕೆ, ಇದಾದ್ಮೇಲೆ 3 ಗಾಲಿದು ಕೂಡ ಸೇಮ್ ಇದೆ, ಹಂಗೆ ಇದೆ ಅದನ್ನು ನೋಡಿ. ಇವಾಗ 3 ಗಾಲಿನೂ ಕೂಡ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲೇ ಬಂತ ಒಂದು ಸ್ಮಾಲ್ ಮತ್ತೆ ಮೀಡಿಯಂ ಮತ್ತೆ ಲಾರ್ಜ್. ಓಕೆ, ಇಲ್ಲಿ ಯಾವ್ದು ಕೊಡ್ತೀರಿ ಇವಾಗ? ನಿಮ್ ಸೈಜ್ ಬಂದಿದೆ ಒಂದು ಲಾರ್ಜ್ ಸೈಜೇ ಕೊಡ್ಬೇಕು ನೀವು. ಓಕೆ, ಲಾರ್ಜ್ ಸೈಜ್ ನಾವು ಇಲ್ಲೇ 3 ಗಾಲಿದು ಕೂಡ ಆರ್ಡರ್ ಮಾಡ್ಬೋದು. ಇದರಲ್ಲೂ ಕೂಡ ಮ್ಯಾಜಿಕ್ ಬಟನ್ ಇರ್ಬೋದು, ಐತಿ. ಓಕೆ, ಮ್ಯಾಜಿಕ್ ಬಟನ್ ಇದರಲ್ಲೂ ಕೂಡ ಐತಿ. ಮ್ಯಾಜಿಕ್ ಬಟನ್ ಅಂದ್ರೆ ಏನನ್ನೋದು ನಿಮಗೆ ಲಾಸ್ಟಿಗೆ ಗೊತ್ತಾಗತ್ತೆ. ಇಷ್ಟ ನಿಮಗೆ ಹೇಳ್ತೀನಿ ಮ್ಯಾಜಿಕ್ ಬಟನ್ ಏನನ್ನೋದು. ಬನ್ನಿ, ಇದು ನಾವು ಎಲ್ಲ ನೋಡಿದೀವಿ. ಓಕೆ, ಇವಾಗ ನಾವು ಅಮೆಜಾನ್ ಅಲ್ಲಿ ಹೇಗೆ ನಮ್ಮ ಒಂದು ಸೈಜ್ ಇಂಚಿನ ಸೈಜ್ ನೋಡ್ಕೊಂಡು ಆರ್ಡರ್ ಹಾಕಿದ್ವಿ ಅಂತ ನೋಡಿದ್ವಿ. ಇವಾಗ ನಾವು ನೋಡ್ತಾ ಇರೋದು ಒಂದು ಏನಪ್ಪಾ ಅಂದ್ರೆ, ನಮ್ಮ ಒಂದು ಸ್ಕೇಟಿಂಗ್ ಒಳಗಡೆ ಮ್ಯಾಜಿಕ್ ಬಟನ್ ಇದೆ. ಆ ಮ್ಯಾಜಿಕ್ ಬಟನ್ ಹೆಚ್ಚಿಗೆ ಬಿಟ್ಟರೆ ಸೈಜ್ ಸಣ್ಣದಾಗತ್ತೆ, ಮತ್ತೆ ಅದು ಬಟನ್ ಹೆಚ್ಚಿಗೆ ಮತ್ತೆ ನಾವು ದೊಡ್ಡದು ಮಾಡ್ಬೋದು. ನಮ್ಮ ಸೈಜ್ ಎಷ್ಟಿದೆ ಅಷ್ಟು ನಾವು ಮ್ಯಾಜಿಕ್ ಬಟನ್ ಹೆಚ್ಚಿಗೆ ನಾವು ಅಷ್ಟು ಸೈಜ್ ಮಾಡ್ಕೋಬಹುದು. ಬನ್ನಿ ಹಾಗಾದ್ರೆ ಈ ಒಂದು ಸ್ಕೇಟಿಂಗ್ ನಾವು ತಗೊಂಡು ಇಲ್ಲೇ ಒಂದು ಮ್ಯಾಜಿಕ್ ಬಟನ್ ಇದೆ. ಓಕೆ, ಇಲ್ಲೇ ಒಂದು ಮ್ಯಾಜಿಕ್ ಬಟನ್ ಇದೆ ನೋಡಿ. ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಈ ಮ್ಯಾಜಿಕ್ ಬಟನ್ ಹಿಜಿಕ್ತಾ ಇದೆ ನೋಡಿ. ಇದನ್ನ ಪ್ರೆಸ್ ಮಾಡಿದ್ರೆ ಇವಾಗ ಲಾರ್ಜ್ ಇದೆ ಇದು. ಓಕೆ, ಇದು ಲಾರ್ಜ್ ಇದೆ ಅಂದ್ರೆ ದೊಡ್ಡ ಸೈಜ್ ಇದೆ, ನಮ್ಮ ಸೈಜೇ ಇದೆ. ಇವಾಗ ಸಣ್ಣದು ಸ್ಮಾಲ್ ಸೈಜ್ ಮಾಡ್ತಾ ಇದೀನಿ ನೋಡಿ. ಓಕೆ ನೋಡಿ ಆಯ್ತಾ, ಇದು ಸ್ಮಾಲ್ ಸೈಜ್ ಆಯ್ತು. ಮೀಡಿಯಂ ಸೈಜ್ ಕೂಡ ಆಗುತ್ತೆ, ಸ್ವಲ್ಪ ಜಗ್ಗಿದ ಮೀಡಿಯಂ ಸೈಜ್ ಆಗ್ಬಿಡುತ್ತೆ. ಇವಾಗ ಲಾರ್ಜ್ ಸೈಜ್ ಆಯ್ತು ಇದು. ಓಕೆ, ಇವಾಗ ಮತ್ತೆ ನಾವು ಮೀಡಿಯಂ ಸೈಜ್ ಮಾಡ್ತಾ ಇದೀವಿ. ಓಕೆ, ಇದು ಮೀಡಿಯಂ ಸೈಜ್, ಇದು ಲಾರ್ಜ್ ಸೈಜ್. ಇದು ಬಟನ್ ಹೆಚ್ಚಿಗೆ ಕೆಲಸ ನಾವು ಮಾಡ್ತಾ ಇರೋದು ಇದು. ಓಕೆ, ಇಲ್ಲಿ ನೋಡಿ ಇದು ಬಟನ್ ಹೆಚ್ಚಿಗೆ ಬೇಕು. ಈ ಬಟನ್ ಹೆಚ್ಚಿಗಿದ್ರೆ ಮತ್ತೆ ಕೂಡ ಸ್ಮಾಲ್ ಆಗ್ಬಿಡತ್ತೆ. ಇದು ಸ್ಕೇಟಿಂಗು ಅಗದಿ ಮಸ್ತ್ ಫೀಚರ್ ಮಾಡಿದ್ದಾರೆ. ಸಣ್ಣ ಹುಡುಗರು ಹಾಕೊಂಡು ಆಡ್ಬೋದು, ಮತ್ತೆ ದೊಡ್ಡವರು ಹಾಕಿ ಕಾಸನು ಆಡ್ಬೋದು. ಓಕೆ ನೋಡಿ, ಎಲ್ಲರಿಗೂ ಬರುತ್ತೆ ಇದು. ಒಂದು ವರ್ಷ 2 ವರ್ಷ ಹೋದ್ರೂ ಕೂಡ ಇದು ಸ್ಕೇಟಿಂಗ್ ಯೂಸ್ ಆಗತ್ತೆ ರೀ. ಯಾಕಂದ್ರೆ ಸಣ್ಣವ್ರಿಗೂ ಬರುತ್ತೆ, ದೊಡ್ಡವ್ರಿಗೂ ಬರುತ್ತೆ, ಇಬ್ರಿಗೂ ಬರುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಇದು ಎಲ್ಲರಿಗೂ ಯೂಸ್ ಆಗತ್ತೆ. ಸ್ಕೇಟಿಂಗು ಲಾರ್ಜ್ನು ಇದೆ. ಇದೊಂದು ಫ್ಯೂಚರ್ ಅಮೆಜಾನ್ ದಲ್ಲಿ ಅಗದಿ ಮಸ್ತ್ ಆಗಿ ಕುಂತಿದೆ ನೋಡಿ. ಸ್ಕೇಟಿಂಗ್ ಬೇಕಂದ್ರೆ ನಾನು ನಿಮಗಾಗಿ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಅಮೆಜಾನ್ ಲಿಂಕ್, ಹೋಗಿ ವಾಚ್ ಮಾಡಿ. ಬನ್ನಿ ಹಾಗಾದ್ರೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಈ ಒಂದು ಸ್ಮಾಲ್ ಸೈಜು, ಈ ಒಂದು ಲಾರ್ಜ್ ಸೈಜ್ ಏನಂದು ಗೊತ್ತಾಯ್ತು. ಮತ್ತೆ ನಮ್ಮ ಕಾಲಿನ ಇಂಚಿನ ನೋಡಿ ಹೇಗೆ ನಾವು ಆರ್ಡರ್ ಹಾಕಿದ್ವಿ ಅಂತೇಳಿ ಗೊತ್ತಾಯ್ತು, ಹೇಗೆ ಹಾಕ್ಬೇಕು ಅನ್ನೋದು ಗೊತ್ತಾಯ್ತು. ಬನ್ನಿ ಹಾಗಾದ್ರೆ ಬಾಯ್, ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಈ ಒಂದು ವಿಡಿಯೋಗೆ ಲೈಕ್ ಮತ್ತೆ ಕಾಮೆಂಟ್ ಶೇರ್ ಕೂಡ ಮಾಡ್ಬೇಕಂತ ವಿನಂತಿಕೆ. ಬನ್ನಿ ಹಾಗಾದ್ರೆ ಬಾಯ್.